ಬೀದರ್ ಜಿಲ್ಲಾಡಳಿತ ಹಾಗೂ ಏರ್ಫೋರ್ಸ್ ಸಹಯೋಗದೊಂದಿಗೆ ಕೋಟೆ ಆವರಣದಲ್ಲಿ ಏರ್ ಶೋ ಕಾರ್ಯಕ್ರಮ ನಡೆದಿದ್ದು ಆಕರ್ಷಣೆಯಾಗಿತ್ತು. ಸೂರ್ಯ ಕಿರಣ್ ಏರೋಬೆಟಿಕ್ ತಂಡ ಬಾನಂಗಳದಲ್ಲಿ ನಡೆಸಿದ ಕಸರತ್ತು ನೋಡುಗರ ಮೈ ನವಿರೇಳಿಸುವಂತೆ ಮಾಡಿತ್ತು. ಈ ಕುರಿತ ಝಲಕ್ ಇಲ್ಲಿದೆ ನೋಡಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಏರ್ ಶೋ ಹಬ್ಬ. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ. ಅತ್ತಿಂದಿತ್ತ ಬಾನದಾರಿಯಲ್ಲಿ ಚಮತ್ಕಾರ ಮಾಡ್ತಿರೋ ಲೋಹದ ಹಕ್ಕಿಗಳು. ಆಗಸದಲ್ಲಿ ತಿರಂಗ ಬಣ್ಣ ಸಿಂಪಡಿಸಿ ಚಿತ್ತಾರ ಬಿಡಿಸ್ತಿರೋ ಯುದ್ಧ ವಿಮಾನಗಳು. ಸೂರ್ಯ ಕಿರಣ್ ತಂಡದ ಆಕರ್ಷಕ ಕಸರತ್ತನ್ನ ಕಣ್ತುಂಬಿಕೊಳ್ತಿರೋ ಸಾವಿರಾರು ಜನರು. ಅಬ್ಬಬ್ಬ, ಇಂತಹದೊಂದು ರೋಮಾಂಚನಕಾರಿ ದೃಶ್ಯ ಕಂಡುಬಂದಿದ್ದು ಬೀದರ್ ಜಿಲ್ಲಾಡಳಿತ ಹಾಗೂ ಭಾರತೀಯ ವಾಯುಪಡೆ ಸಹಯೋಗದಲ್ಲಿ ಬಹುಮನಿ ಸುಲ್ತಾನರ ಕೋಟೆ ಆವರಣದಲ್ಲಿ ಏರ್ ಶೋ ಹಮ್ಮಿಕೊಂಡಿತ್ತು. ವೈಮಾನಿಕ ಪ್ರದರ್ಶನದಲ್ಲಿ 10 ವಿಮಾನಗಳನ್ನು ಒಳಗೊಂಡ ತಂಡ ಆಕರ್ಷಕ ಪ್ರದರ್ಶನ ನೀಡಿತು. ಇವತ್ತು ಏರ್ಫೋರ್ಸ್ ಅವರು ಆಯೋಜಿಸಿದ್ದ ಏರ್ ಶೋಗೆ ನಾವೆಲ್ಲರೂ ಹಾಜರಾಗಿದ್ದೇವೆ. ಎಲ್ಲ ಆಫೀಸರ್ಸು, ರೆವಿನ್ಯೂ ಅಥಾರಿಟೀಸು, ಟ್ರಾಫಿಕ್ ಪೊಲೀಸರು ಎಲ್ಲರೂ ಏರ್ಫೋರ್ಸ್ ಅವರಿಗೆ ಬೆಂಬಲ ನೀಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಪ್ರೇರೇಪಿತವಾಗಿದೆ. ಒಂಥರ ನ್ಯಾಷನಾಲಿಟಿ, ಭಾರತ ದೇಶದ ಬಗ್ಗೆ ಹೆಮ್ಮೆ ಪಡುವಂತಹ ಏರ್ ಶೋ ಇವತ್ತು ನಿರ್ವಹಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಬರಿಗೊಂಡಿದ್ದಾರೆ. ದೇವರ ಆಶೀರ್ವಾದದಿಂದ ಅಂಥದ್ದೇನು ಆಗಿಲ್ಲ. ಆ್ಯಂಡ್ ಬೀದರ ಜನರಿಗೆ ಮತ್ತೊಂದು ಸರಿ ಏರ್ ಶೋ ನೋಡುವ ಅವಕಾಶ ಸಿಕ್ಕಿದೆ. ಜಿಲ್ಲೆದು ಸರ್ಕಾರಿ ಶಾಲೆಗಳಿಂದ ಮಕ್ಕಳು ಇಲ್ಲಿ ಬಂದು ಅದನ್ನು ವೀಕ್ಷಣೆ ಮಾಡಿದ್ದಾರೆ ಮತ್ತು ತುಂಬ ಸಕ್ಸಸ್ಫುಲ್ ಆಗಿ ಆಯೋಜನೆ ಆಯಿತು. ನಮ್ಮ ADC ಮತ್ತು SP CO ASP ಅವರು ಎಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಇದನ್ನು ಆಯೋಜನೆ ಮಾಡಿದ್ದಾರೆ. ಸೂರ್ಯ ಕಿರಣ್ ಏರೋಬ್ಯಾಟಿಕ್ ಟೀಮ್ ಕ್ಯಾಪ್ಟನ್ ಗುರುಪ್ರೀತ್ ಸಿಂಗ್ ದಿಲ್ಲೋನ್ ಅವರ ನೇತೃತ್ವದಲ್ಲಿ ಅತ್ಯಾಕರ್ಷಕ ಕಸರತ್ತು ಪ್ರದರ್ಶಿಸಿದರು. ಮೇಲ್ನಿಂದ ಕೆಳಗೆ ಪರಸ್ಪರ ಒಂದಾನೊಂದು ಎದುರಿಗೆ ಕ್ರಾಸಿಂಗ್, ಬ್ಯಾರಲ್ ರೋಲ್, ಹಾರ್ಟ್, ತಿರಂಗ ಚಿತ್ತಾರ ಮೂಡಿಸಿದ್ವು. ಸುಮಾರು ನಮ್ಮ ಕಾಲೇಜಿನಿಂದ 200 ವಿದ್ಯಾರ್ಥಿಗಳು ಈ ಒಂದು ಏರ್ ಶೋನಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಅವರೆಲ್ಲರನ್ನು ನಾವು ಕರ್ಕೊಂಡು ಬಂದಿದ್ದೆವು. ಬಹಳಷ್ಟು ಉತ್ಸುಕದಿಂದ ಅವರು 2 ಗಂಟೆಗೆ ಬಂದಿದ್ದರು. ನಮ್ಮ ಒಂದು ಬೀದರ್ ಕೋಟೆಗೆ ಬಂದು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಭಾಳ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷ ಇದೇ ರೀತಿಯಾಗಿ ಆಯೋಜನೆ ಮಾಡಲಿ. ಯಾಕಂತಂದರೆ ಇಡೀ ಒಂದು ಕರ್ನಾಟಕದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಅಂತಂತಂದರೆ ಇದು ಏರ್ ಶೋ ಟ್ರೈನಿಂಗ್ ಸೆಂಟರ್ ಇರುವಂಥದ್ದು ಇಲ್ಲೇ ನಮ್ಮ ಬೀದರ್. ಅದು ಒಂದು ನಮ್ಮ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಸೂರ್ಯ ಕಿರಣ್ ಯುದ್ಧ ವಿಮಾನಗಳು ಕೇಸರಿ, ಬಿಳಿ, ಹಸಿರು ಬಣ್ಣಗಳಿಂದ ತಿರಂಗ ಚಿತ್ತಾರ ಬಿಡಿಸಿದ್ದನ್ನ ಕಂಡಾಗ ದೇಶದ ಬಗೆಗಿನ ಗರ್ವ ಹೆಚ್ಚಾಗ್ತಿತ್ತು ಅಂತ ವಿದ್ಯಾರ್ಥಿ ಹೆಮ್ಮೆಯ ನುಡಿಗಳನ್ನಾಡಿದ್ರು. ನಾವು ಶ್ರೀ ಸ್ವಾಮಿನಾರಾಯಣ್ PU ಕಾಲೇಜಿಂದ ಬಂದಿದ್ದೀವಿ. ನಮಗೆ ಮೊದಲನೇ ಸಲ ಇದು ಏರ್ ಶೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಾವು ಅಂದ್ಕೊಂಡಿದ್ದಕ್ಕಿಂತ ಬಹಳಷ್ಟು ಸೂಪರ್ ಆಗಿ ಮಾಡಿದ್ದಾರೆ. ಮತ್ತು ನಮ್ಮ ಕಾಲೇಜಿಗೆ ಆಗಿ ಬಸ್ ಕಳಿಸಿ ಎಲ್ಲ ಮಕ್ಕಳು ನೋಡ್ಬೇಕಂತಂದು DC ಅವರು ಕಳಿಸಿ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಏರ್ ಶೋ ಕಾರ್ಯಕ್ರಮ ಐತಿಹಾಸಿಕ ಕೋಟೆಯ ಆವರಣದಲ್ಲಿ ಅದ್ಧೂರಿಯಾಗಿ ನಡೆದಿದ್ದು, ಸಾರ್ವಜನಿಕರಿಗಾಗಿ ಮೀಸಲಿಟ್ಟಿದ್ದ ದಿನದಂದು ಸಾವಿರಾರು ಜನ ಸೂರ್ಯ ಕಿರಣ್ ಯುದ್ಧ ವಿಮಾನದ ಕಸರತ್ತನ್ನ ಕಣ್ತುಂಬಿಕೊಂಡು ಸಂಭ್ರಮಿಸಿದ್ರು. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ದನದ ಮಾಂಸದ ಒಂದು ಕೊಬ್ಬನ್ನ ಬಳಸ್ತಾರೆ ಅನ್ನೋದು. ಇನ್ನು ತಿರುಪತಿಯಲ್ಲಿ ಒಂದು ದಿನಕ್ಕೆ 8 ಲಕ್ಷ ಲಡ್ಡುಗಳನ್ನ ತಯಾರಿ ಮಾಡಲಾಗುತ್ತೆ. ಅದನ್ನ ತಯಾರಿಸಿದ ಟ್ರೇಗಳನ್ನ ಆಗಿಂದಾಗ್ಲೇ ಸ್ವಚ್ಛಗೊಳಿಸಲಾಗುತ್ತೆ. 8 ಲಕ್ಷ ಲಡ್ಡನ್ನ ತಯಾರು ಮಾಡ್ತಾರೆ. ಸುಮಾರು 620 ಬಾಣಸಿಗರು ಲಡ್ಡನ್ನ ತಯಾರು ಮಾಡ್ತಾರೆ. ಲಡ್ಡು ಬಾಯ್ಲ್ಡ್ ಆದ ನಂತರ ಈ ಟ್ರೇ ಅನ್ನ ವಾಶ್ ಮಾಡುವಂತ ಜಾಗ ಇದು ನೋಡಿ. ಟ್ರೇ ಅನ್ನ ವಾಶ್ ಮಾಡುವಂತ ಜಾಗ ಹೇಗೆ ನಡೆಯುತ್ತೆ ಅದು ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ. ಸದ್ಯ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ತಯಾರಿಸೋ ಲಡ್ಡುಗೆ ರಾಜ್ಯದಿಂದ ನಂದಿನಿ ತುಪ್ಪ ಪೂರೈಕೆ ಮಾಡಲಾಗ್ತಿದೆ. ಆ ಮೂಲಕ ಪಾವಿತ್ರ್ಯತೆ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ TTD ದಿಟ್ಟ ಹೆಜ್ಜೆ ಇಟ್ಟಿದೆ. ಈಗ ಕರ್ನಾಟಕದ ನಂಬರ್ 1 KMF ನಂದಿನಿ ತುಪ್ಪವನ್ನ ಬಳಸಿ ಈಗ ಮತ್ತೆ ಆ ಪಾವಿತ್ರ್ಯತೆಯನ್ನ ಕಾಪಾಡ್ತಾ ಇದ್ದಾರಲ್ಲ. ಟ್ರೇಗಳಲ್ಲಿ ಹಾಕಿ ಭಕ್ತರಿಗೆ
ಪವಿತ್ರ ಪ್ರಸಾದವಾಗಿ ಇಲ್ಲಿ ತಿರುಪತಿಯಲ್ಲಿ ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶ್ರೀ, ರಿಪಬ್ಲಿಕ್ ಕನ್ನಡ, ತಿರುಪತಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಬಂಧಿತನಾಗಿ 100 ದಿನ ಪೂರೈಕೆಯಾಗಿದೆ. ಇದೀಗ ಜಾಮೀನಿಗಾಗಿ ದಾಸ ಕೋರ್ಟ್ ಮೆಟ್ಟಿಲೇರಿದ್ದು ಬೇಲ್ ಸಿಗುತ್ತಾ ಅನ್ನೋದೇ ಕುತೂಹಲ ಮೂಡಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ ಜಗ್ಗು. 100 ದಿನದ ಬಳಿಕ ಬೇಲ್ಗೆ ಭೂಪತಿ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಠಾಣೆ ಹತ್ತಿದ್ದಾಯ್ತು. ಪರಪ್ಪನ ಅಗ್ರಹಾರ ನೋಡಿದ್ದೂ ಆಯ್ತು. ರಾಜಾತಿಥ್ಯದ ಬಳಿಕ ಬಳ್ಳಾರಿ ಜೈಲಿನ ಆ ವೈಭೋಗ ಅನುಭವಿಸಿದ್ದೂ ಆಯ್ತು. ಜೈಲು ಬಂಧಿಯಾಗಿ 100 ದಿನ ಪೂರೈಸಿದ ಬಳಿಕ ದಾಸ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಎಷ್ಟು ದಿನ ಸುಮ್ಮನಿದ್ದ ದರ್ಶನ್ ವಕೀಲರ ಸಲಹೆ ಮೇರೆಗೆ ಕೊನೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಕಾಟೇರನ ಪರವಾಗಿ ವಕೀಲ ಸುನಿಲ್ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಮೊನ್ನೆ ವಕಾಲತಿಗೆ ದರ್ಶನ್ ಸಹಿ ಹಾಕಿ ಕಳುಹಿಸಿದ್ದ. ನಿನ್ನೆ ದಾಸನ ವಕೀಲರು 57ನೇ CCH ನ್ಯಾಯಾಲಯಕ್ಕೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ನಾಳೆ ದಾಸನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. 100 ದಿನ ದಾಟಿದ ಮೇಲೆ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕಿದ್ದು ಯಾಕೆ? ದರ್ಶನ್ ಪರ ವಕೀಲರು ನಡೆಸಿರುವ ಸಿದ್ಧತೆ ಏನು? ನಿಜವಾಗಲೂ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದು ಇದೀಗ ಎಲ್ಲರಲ್ಲೂ ಚರ್ಚೆ ಶುರುವಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಸಿಗಲ್ಲ. ಇದು ಗೊತ್ತಿದ್ದೇ ದರ್ಶನ್ ಪರ ವಕೀಲರು ಅರ್ಜಿ ಹಾಕಿರುವುದು. ಹೈಕೋರ್ಟ್ ಮೆಟ್ಟಿಲೇರಲು ಸೆಷನ್ಸ್ ಕೋರ್ಟ್ ನಿರ್ಧಾರ ಮುಖ್ಯವಾಗುತ್ತದೆ. ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದ್ರೆ ಹೈಕೋರ್ಟ್ನಲ್ಲಿ ಅರ್ಜಿ ಸ್ವೀಕಾರ ಮಾಡಲಾಗುತ್ತದೆ. ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಲು ಕನಿಷ್ಠ 15 ದಿನ ಬೇಕು. ಈ ವೇಳೆಗೆ ಪೊಲೀಸರ ಪೂರಕ ತನಿಖೆಯೂ ಮುಕ್ತಾಯವಾಗುತ್ತದೆ. ಹೈಕೋರ್ಟ್ಗೆ ಹೋಗುವ ವೇಳೆಗೆ ಸಂಪೂರ್ಣ ತನಿಖೆ ಮುಗಿಯುತ್ತದೆ. ಈ ಅಂಶ ಗಮನದಲ್ಲಿಟ್ಟುಕೊಂಡೇ ವಕೀಲರು ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ದರ್ಶನ್ಗೆ ಶುರುವಾಯಿತು ಜಾಮೀನು ಢವಢವ. ಜಾಮೀನು ಅರ್ಜಿ ಸಲ್ಲಿಸಿರುವ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ನಾಳೆ ಕೋರ್ಟ್ ಮುಂದೆ ಅರ್ಜಿ ವಿಚಾರಣೆ ಬರಲಿದೆ. ಏನಾಗಲಿದೆ ಎಂತಾಗಲಿದೆ ಅನ್ನುವ ಟೆನ್ಷನ್ನಲ್ಲೇ ದರ್ಶನ್ ಮುಳುಗಿದ್ದಾರಂತೆ. ಇನ್ನು 2 ಬಾರಿ ವಕೀಲರು ಹಾಗೂ ಪತ್ನಿ ಜೊತೆ ಮಾತಾಡಿರುವ ದರ್ಶನ್ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಕರೆ ಮಾತಾಡಿರುವಂತಹ ದರ್ಶನ್ ನಾಳೆಯೇ ಬೇಲ್ ಸಿಗೋಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದ್ರು ಏನಾಗುತ್ತೆ ಅನ್ನುವ ದುಗುಡದಲ್ಲಿದ್ದಾರೆ. ಸಂಕಷ್ಟ ನಿವಾರಣೆಗೆ ಕಳೆದ 4-5 ದಿನದಿಂದ ದರ್ಶನ್ ಹನುಮಾನ್ ಚಾಲೀಸ್ ಪಠಣೆ ಮಾಡ್ತಾ ಇದ್ದಾರಂತೆ. ಒಟ್ಟಾರೆ ದರ್ಶನ್ಗೆ ಭವಿಷ್ಯ ಇದೀಗ ಕೋರ್ಟ್ ಅಂಗಳಕ್ಕೆ ತಲುಪಿದ್ದು ಸದ್ಯಕ್ಕಂತೂ ಜಾಮೀನು ಸಿಗೋದು ಮಾತ್ರ ಸುಲಭ ಮಾತಲ್ಲ ಎನ್ನಲಾಗ್ತಾ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 12 ದಿನಗಳ ದರ್ಶನ್ ಅಂಡ್ ಟೀಮ್ ಮತ್ತು ಪೊಲೀಸರು ಮಾಡಿದ ಆ ಊಟದ ಖರ್ಚೆಷ್ಟು ಗೊತ್ತಾ? ಇಲ್ಲಿದೆ ನೋಡಿ ಆ ಕುರಿತ ಒಂದು ರಿಪೋರ್ಟ್. ರೇಣುಕಾಸ್ವಾಮಿ ಕೇಸ್ನಲ್ಲಿ ಊಟಕ್ಕೆ ಖರ್ಚಾಗಿದ್ದೆಷ್ಟು? ಆರೋಪಿಗಳ ಊಟಕ್ಕೆ ಬರೋಬ್ಬರಿ 24,000 ಖರ್ಚು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಹಂತದ ತನಿಖೆ ಮುಗಿದಿದೆ. ಈಗಾಗಲೇ ಕೋರ್ಟ್ಗೆ 3,991 ಪುಟಗಳ